ಯಾವುದೇ ಒಂದು ಬಡವರ ಹೆಣ್ಣು ಮಕ್ಕಳಿಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೈ ಬಿಟ್ಟಿರೋದು ಯಾವುದು ಉದಾಹರಣೆನೇ ಇಲ್ಲ. ಸರ್ ನಮಸ್ತೆ ಸರ್. ಇಲ್ಲಿ ಒಂದು ಹುಡುಗಿಗೆ ನ್ಯಾಯ ಕೊಡೋ ಉದ್ದೇಶದಿಂದ ನೀವೊಂದು ಮಾತುಕತೆಯಿಂದ ಮಾಡಬೇಕಂತ ಇದ್ದೀರಿ. ಸೊ ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ಅವರಿಗೆ ಹುಡುಗಿ ನ್ಯಾಯ ಕೊಡಬೇಕಂತ ಇದ್ದೀರಿ? ಇದು ಇಬ್ಬರದು ತಪ್ಪಿದೆ. ಇಬ್ಬರು ಅರ್ಥ ಮಾಡಿಕೊಂಡು ಎರಡು ಕುಟುಂಬಗಳು ಒಂದಾಗಿ ಹುಟ್ಟಿರೋ ಮಗುಗೆ ತಾಯಿ ಪ್ರೀತಿ ತಂದೆ ಪ್ರೀತಿ ಎರಡು ಸಿಗಬೇಕು. ಅದಕ್ಕೋಸ್ಕರನೇ ನಾನು ಬಂದಿರೋದು. ಅವರಿಬ್ಬರನ್ನು ಒಂದು ಮಾಡಬೇಕು, ಮದುವೆ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ದ್ವೇಷ ಬೇರೆ ಯಾವುದೋದೆಲ್ಲ ನನಗೇನು ಗೊತ್ತಿಲ್ಲ. ಸಮಾಜದಲ್ಲಿರೋದು ಇನ್ನೂ ತೊಂದರೆ ಆಗಿದೆ. ಯಾವ ಮನೆಯಲ್ಲೂ ಆಗಬಾರ್ದು. ಅದು ಒಳ್ಳೆಯದೂ ಅಲ್ಲ. ಕಷ್ಟಪಟ್ಟು ತಂದೆ ತಾಯಿಗಳು ಓದಿಸ್ತಾರೆ ಮಕ್ಕಳನ್ನ. ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಈ ಥರ ತಪ್ಪುದಾರಿಗೆ ಹೋಗ್ಬಿಡ್ತಾರೆ. ಅಲ್ಟಿಮೇಟು ಹೆಣ್ಣಿಗೆ ತೊಂದರೆ ಆಗುತ್ತೆ. ಆಗೋಗಿದೆ, ಅದನ್ನು ಸರಿಪಡಿಸ್ತಾರೆ. ಒಂದು ಕಡೆ ಹುಡುಗಿಗೆ ಡೆಲಿವರಿ ಆಗಿ ಮಗು ಕೂಡ ಈಗ ತಿಂಗಳಾಗ್ತಾ ಬಂತು. ನಮ್ಮ ಸಮಾಜದ ಒಂದು ಹುಡುಗಿಗೆ ಮೋಸ ಮಾಡಿದ ಆಗಿಲ್ಲ. ಇದು ಆಕಸ್ಮಿಕವಾಗಿ ನಡೆದೋಗಿರೋದ್ರಿಂದ ಅವ್ರಿಗೂ ತುಂಬ ನೋವಾಗಿರ್ಬೋದು. ಪ್ರಾರಂಭದಲ್ಲಿ ಈ ಥರ ಮಾತಾಡ್ತಾರೆ. ಅವರು ಒಳ್ಳೆಯವರೇ ಇರ್ತಾರೆ. ಯಾರ್ಯಾರೋ ಏನೋ ಹೇಳ್ಕೊಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಕೋಪದಲ್ಲಿ ಈ ರೀತಿ ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಶಾಂತರಾಗ್ತಾರೆ. ಮಗನ ಭವಿಷ್ಯವನ್ನು ಕೂಡ ನೋಡ್ತಾರೆ. ಈಗ ಮೊಮ್ಮಗ ಬಂದಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದೆ ಮಗು. ಅದರಿಂದ ಸರಿ ಹೋಗ್ತಾರೆ. ಇದೆಲ್ಲ ಸಮಾಜದಲ್ಲಿ ಆಗಾಗ ನಡೆದೋಗುತ್ತೆ. ಈ ಥರದ್ದು ಭಾಳ ಉದಾಹರಣೆ ಇದೆ. ಎಷ್ಟೋ ಕಡೆ ಅಪ್ಪ ಅಮ್ಮ ಮಗಳು ಓಡಿಸಿರೋದಿದೆ, ಅಪ್ಪ ಅಮ್ಮ ಮಗನ ಓಡಿಸಿರೋದಿದೆ. ಕಾಲಕ್ರಮೇಣ ಮುಂದಾಗಲ್ವಾ, ಇದು ಮೊದಲೇ ಆಗೋಗಿದೆ. ಸ್ವಲ್ಪ ಕೋಪದಲ್ಲಿ ಇರ್ತಾರೆ, ಆಮೇಲೆ ಸರಿ ಹೋಗ್ತದೆ ಅಂತ ನನ್ನ ಕೂಡ ನೀವು ಹೇಳೋ ಪ್ರಕಾರ. ಅಂದರೆ ಆತನ ಜೊತೆ ಈ ಹುಡುಗಿ ಜೊತೆ ಒಳ್ಳೆ ರೀತಿ ಬಾಳ್ವೆ ಕೊಡಬೇಕಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಹುಡುಗರ ಈಗ ಭವಿಷ್ಯ ಅಂದರೆ ಆತನ ಎಜುಕೇಷನ್ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಏನು ಹೇಳ್ತೀರಿ ಸರ್? ಎಲ್ಲ ಸರಿ ಹೋಗ್ತದೆ. ಒಂದೆರಡು ದಿನ ಆಗುತ್ತೆ. ಅವನ ಭವಿಷ್ಯನೇ ಮುಖ್ಯ. ಈಗ ಹುಡುಗಿ ಭವಿಷ್ಯ ಎಷ್ಟು ಮುಖ್ಯ, ಅದಕ್ಕೆ 100ರಷ್ಟು ಹುಡುಗನ ಭವಿಷ್ಯ ಮುಖ್ಯ. ಆ ಇಬ್ಬರಿಗಿಂತ ಮಗು ಭವಿಷ್ಯ ಮುಖ್ಯ. ಅದರಿಂದ ನಾನು ಹೇಳಿದ್ನಲ್ಲ ಸರ್, ಈಗ ಇದು ದಿಢೀರಾಗುವಂಥ ಕೆಲವೊಂದು ಘಟನೆಗಳಿಗೆ ನಾವು ಸೆಟ್ ಆಗಲ್ಲ, ನಾವು ಅಡ್ಜಸ್ಟ್ ಆಗೋಲ್ಲ. ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತದೆ. ಇದು ಪ್ರಾರಂಭದ ದಿನ ಆಗಿರೋದ್ರಿಂದ ಈ ಥರ ಎಲ್ಲ ಆಗುತ್ತೆ. ಈಗ ಇದು ದೊಡ್ಡ ಮಾಬ್ ಆಗಿದೆ, ಎಲ್ಲ ಗೊತ್ತಾಗಿದೆ, ರಾಜ್ಯಾದ್ಯಂತ ಸುದ್ದಿ ಆಗಿದೆ. ಈಗ ಅವರ ಅಪ್ಪನೂ ಕೂಡ ದೊಡ್ಡ ಮನುಷ್ಯರಿದ್ದಾರೆ. ಇದೆಲ್ಲ ನನಗೆ ಗೊತ್ತಿರೋಂಗೆ ಸರಿ ಹೋಗ್ತದೆ. ಧಾರ್ಮಿಕವಾಗಿ ಕೂಡ ಕೆಲಸ ಮಾಡಿಕೊಂಡವರು ಅಂದರೆ ಒಂದು ಹುಡುಗಿಗೆ ಅವರ ಮಗ ಮೋಸ ಮಾಡೋದಂದರೆ ಅದು ಕೂಡ ಒಂದು ತಪ್ಪಂತ ಅನಿಸಲ್ಲ ಸರ್? ಇಲ್ಲ, ಈಗ ಇದು ದಿಢೀರಾಗಿರೋ ವಿಚಾರಗಳು ಜೀರ್ಣಿಸ್ಕೊಳ್ಳೋದು ಕಷ್ಟ ಇದೆ. ಅವರಷ್ಟು ದೊಡ್ಡ ಮನುಷ್ಯರಾಗಿದ್ದು ಎಲ್ಲರೂ ಅವ್ರನ್ನ ಇಷ್ಟಪಡೋ ಸಂದರ್ಭದಲ್ಲಿ ತನ್ನ ಮಗನ ಮೇಲೆ ಈ ಥರ ತನ್ನ ಮಗನೇ ಹಿಂಗೆ ಮಾಡಿದ್ದಾನೆ ಅಂತ ನಾನಾ ರೀತಿ ಸುದ್ದಿಗಳು ಬಂದಾಗ ಅವ್ರ ಜಾಗದಲ್ಲಿ ನಾನಿದ್ರೂ ಕೂಡ ಅದೇ ಥರನೇ ನಡ್ಕೋತೇನೆ. ಅಂದರೆ ಸರಿ ಹೋಗ್ತದೆ. ಈಗ ಅವ್ರಿಗೆ ಅನಿಸಿರುತ್ತೆ ಮಗ ಜೈಲಿಗೆ ಹೋಗಿದ್ದಾನೆ. ನಮ್ಮ ದೇಶ ಸಂವಿಧಾನವನ್ನು ನಂಬ್ಕೊಂಡಿದ್ದು, ಸಂವಿಧಾನದಲ್ಲಿರುವಂಥ ನ್ಯಾಯಾಂಗವನ್ನೇ ನಾವಿವತ್ತು ದೇವ್ರ ಥರ ಪೂಜೆ ಮಾಡ್ತೀವಿ. ಎಂತೆಂಥ ಪ್ರಕರಣಗಳಿಗೆ ನ್ಯಾಯ ಕೊಡ್ತಿದೆ ನ್ಯಾಯಾಂಗ. ನನ್ನ ಅನುಭವದ ಪ್ರಕಾರ ಯಾವುದೇ ಒಂದು ಬಡವರ ಹೆಣ್ಣು ಮಕ್ಕಳಿಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕೈ ಬಿಟ್ಟಿರೋದು ಯಾವುದು ಉದಾಹರಣೆನೇ ಇಲ್ಲ. ಎಂಥ ಕಡು ಬಡವರು ಶ್ರೀಮಂತರು ಅಂಥ ಪ್ರಶ್ನೆ ಇಲ್ಲ. ಹೆಣ್ಣಿಗೆ ಮೋಸ ಆಗುತ್ತೆ, ಆ ಮಗುವಿಗೆ ಮೋಸ ಆಗುತ್ತೆ, ಭವಿಷ್ಯದಲ್ಲಿ ಆ ಮಗು ಅನಾಥ ಆಗುತ್ತೆ, ಭವಿಷ್ಯದಲ್ಲಿ ಆ ಮಗುವಿಗೆ ಕೆಟ್ಟ ಹೆಸರು ಬರುತ್ತೆ. ಇದೆಲ್ಲ ನೋಡಿದ ಕೂಡಲೇ ಸರಿ ಮಾಡಿಸ್ಬಿಡುತ್ತೇನೆ. ಅವರ ತಂದೆ ತಾಯಿಯನ್ನು ಕೂಡ ನೀವು ನೋಡಿದ್ರಿ, ಗಮನಿಸಿದ್ರಿ. ಅವರ ಪರಿಸ್ಥಿತಿ ಹೇಗೆ ಗೊತ್ತಿದೆ ಅಂದರೆ ಅವರು ಬಾಡಿಗೆ ಮನೆಯಲ್ಲಿ ಕೂಡ ವಾಸ ಆಗಿರುವಂಥದ್ದು. ಯಾವುದೇ ಆರ್ಥಿಕವಾಗಿ ಇಬ್ಬರು ಕೂಡ ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಹುಡುಗನ ಕಡೆ ಸ್ವಲ್ಪ ರಾಜಕೀಯವಾಗಿರ್ಬೋದು ಎಲ್ಲ ರೀತಿಯಲ್ಲಿ ಸದೃಢ ಆಗಿದ್ದಾರೆ. ಅಂದರೆ ಈ ಹುಡುಗಿಗೆ ಈಗ ನ್ಯಾಯ ಕೊಡಿದ್ರೆ ಯಾವ ವಿಚಾರವನ್ನು ತಾವು ಹೇಳಕ್ಕೆ ಲೈಕ್ ಮಾಡ್ತೀವಿ? ಇಲ್ಲಿ ವ್ಯಕ್ತಿ ಎಷ್ಟು ಮುಖ್ಯ, ಎಷ್ಟು ದೊಡ್ಡವರು ನಮ್ಮ ಪ್ರಶ್ನೆನೇ ಬರೋದಿಲ್ಲ. ಒಂದು ತನ್ನನ್ನು ತಾನು ದೊಡ್ಡವನು ಅಂತ ಅನ್ಕೋಬೇಕು. ನ್ಯಾಯಾಲಯದ ಮುಂದೆ ಎಲ್ಲರೂ ಕೂಡ ಅವರ ಕೆಳಗಡೆನೆ ಏನು ರೈಟ್ ತಪ್ಪು ಅಂತ ಹೇಳುತ್ತೆ ಅದನ್ನು ಒಪ್ಕೋಬೇಕಾದ್ದೆ. ನಾನು ಬಂದಿರೋದೇ ನ್ಯಾಯಾಂಗದ ಮೂಲಕ ಅವ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸೋನು. ಅವ್ರೇನಾದ್ರೂ ಬೇರೆ ಥರ ಆಲೋಚನೆ ಮಾಡುತ್ತೆ. ನಮಗೂ ನ್ಯಾಯಾಂಗದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ತಾನೇ ಇದ್ದೀವಿ.
ಅದು ನಮಗೆ ನ್ಯಾಯ ಸಿಗುತ್ತೆ, ಆ ಹುಡುಗಿಗೆ ಒಳ್ಳೇದು ಆಗುತ್ತೆ. ನ್ಯಾಯಾಂಗದ ತೀರ್ಮಾನ ನೀವೇ ಮಾಡೋಕ್ಕೆ ಹೋಗಬೇಡಿ, ಅದು ಜಡ್ಜ್ಮೆಂಟ್ ಬರಲಿ 25ನೇ ತಾರೀಕು ನಂತರ ಇದ್ರ ಬಗ್ಗೆ ಮಾತಾಡೋಣ. ಆದರೆ ನ್ಯಾಯಾಂಗ ಅನ್ಯಾಯದ ವಿರುದ್ಧನೇ ಶಿಕ್ಷೆಗಳು ಕೊಟ್ಟಿರೋದು, ನ್ಯಾಯ ಕೊಟ್ಟಿರೋದು. ಇದು ಆ ಮಗುಗಾಗಿರೋ ಅನ್ಯಾಯ. ಸೊ ನ್ಯಾಯ ಸಿಕ್ಕಿತ್ತು. ನಾಳೆ ಒಳಗಡೆ ಅವ್ರನ್ನ ಮಾತಾಡ್ಸೋದು ಪ್ರಯತ್ನ ಪಡ್ತೇನೆ. ದಿಢೀರಂದ್ರೆ ಹೋಗಿ ಅವ್ರ ಮನೆ ಕೂತ್ಕೊಂಡು ಮಾತಾಡೋಕ್ಕೆ ಆಗೋದಿಲ್ಲ. 2-3 ದಿವಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಅವರು ಬನ್ನಿ ಅಂತ ಹೇಳಿದ್ರೆ ನಾನು ಇಲ್ಲೇ ಮತ್ತೆ ಬರ್ತೇನೆ. ಇದು ಸತತವಾದಂಥ ಪ್ರಯತ್ನನೇ. ಎಲ್ಲಿವರೆಗೆ ಅವ್ರಿಬ್ಬರು ಒಳ್ಳೇದಾಗುತ್ತೋ ಅಲ್ಲಿವರೆಗೂ ನಾವು ಅವ್ರಿದ್ದೇವೆ. ಒಳ್ಳೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಪ್ರಕರಣದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಒಳ್ಳೇದಾಗಬೇಕು, ಮಗು ಭವಿಷ್ಯ ಒಳ್ಳೇದಾಗಬೇಕು. ಮಾಡಿರೋ ಇಬ್ಬರು ಒಟ್ಟಿಗೆ ಇರುವಂಥ ಒಂದಾಗೋ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು. ಅವರು ಮನಸ್ಸು ಮಾಡಬೇಕು. ವಿಶೇಷವಾಗಿ ಅವ್ರ ತಂದೆ ತಾಯಿಗಳು